ನನಗೆ ಕೊತ್ತಂಬರಿ ಸೊಪ್ಪು ಗೊತ್ತುಂಟಲ್ಲ, ಅದು ಮಜ್ಜಿಗೆ ಹಾಕ್ತಿವಿ, ಸಾರಿಗೆ ಹಾಕ್ತಿವಿ, ಚಳ್ಮುಡಿಗೆ ಹಾಕ್ತಿವಿ. ಕೆಲವು ಸಲ ಬೇಡ ಅಂದ್ರೆ ಕೊತ್ತಂಬರಿ ಸೊಪ್ಪು ತರಕ್ಕೆ ಮರ್ತೋಗ್ತದೆ. ಶಾಲೆಗೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ಆಗ್ತದೆ. ಅದಕ್ಕೆ ಮತ್ತೆ ಹೋದ್ರೆ ಮನೇಲಿ ಒಂದು ಗಿಡ ಇಡುವನ, ಬನ್ನಿ ಮಾಡುವ. ಎಲ್ಲ ನೋಡಿ, ಕೊಟ್ಟು ಮತ್ತೆ ಇದೊಂದು ಇದು ಹಾರೆ, ಇದು ಒಂದು ಹಳೆತ್ತು ಆಟ ಸಾಮಾನಿನ ಬಾಕ್ಸ್, ಬನ್ನಿ ತರ ಮಾಡುವ. ಫಸ್ಟಿಗೆ ಇದಕ್ಕೆ ತರಕಾರಿ ಹಾಕುವ, ಬನ್ನಿ. ಒಂದು ಫುಲ್ ಹಾಕುವ. ಬನ್ನಿ, ಸುಟ್ಟು ಮಣ್ಣು ಹಾಕುವ. ಅಲ್ಲಿಂದ ಅಲ್ಲಿಂಟು ಚಿಕ್ಕ ಚಿಕ್ಕ ಹೋಲ್ ಉಂಟು ನೋಡಿ, ಉಂಟು ನೀರು ನಿಂತರೆ ಗಿಡ ಬಲ್ಲೆಗೆ ಚೆಂದ ಆಗುದಿಲ್ಲ, ಅದಕ್ಕೆ ಹೊಟ್ಟೆ ಮಾಡಿದ್ದು. ಸುಟ್ಟು ಮಣ್ಣು ಹಾಕುವ. ಒಂದೊಂದು ಲೇಯರ್ ಹಾಗೆ ಹಾಕೊಂಡು ಹೋಗುದು ನಾವು. ನೀರು ಹಾಕುವ. ಸ್ವಲ್ಪ ಹಾಕುವ. ಓಡಿ ಮಾಡಿ ಹಾಕುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಾರ್ಕ್ ಆಗಿದೆ, ಒಣಂದ ತೆಗೆದದ್ದು. ಈಗ ಒಂದು ಬೇಕಿದೆ ಬಿಸಾಡಿ ಕಲ್ಲೆಲ್ಲ. ನೋಡಿ ರೆಡಿ ಆಯ್ತು ಮಣ್ಣು ಹಾಕಿ. ಇನ್ನು ಮನೆಗೆ ಹೋಗಿದ್ರೆ ಕೊತ್ತಂಬರಿ ಇದ ಬೀಜ ಹಾಕುವ, ಬನ್ನಿ. ಬಂಡಾಗಿದೆ ಮಾಡಿ. ಬಾಯ್ ಬಾಯ್. Bye bye. Mama. ಇದು ಕೊತ್ತಂಬರಿ ಹೀಗೆ ಹಾಕಿದ್ರೆ ಇದು ಆಗುದಿಲ್ಲ, ತಿಕ್ಬೇಕು. ಬನ್ನಿ ತಿಕ್ಕೋ ಫ್ರೆಂಡ್ಸ್. ಆಯ್ತು, ಒಬ್ಬರು ನೋಡಿ ಮಣ್ಣೆಲ್ಲ ಹಾಕುವ. ಸ್ವಲ್ಪ ಮಣ್ಣು ತೆಗ್ದಿದ್ದೀವಿ ಮೇಲೆ ಅಂತ ಹಾಕ್ಲಿಕ್ಕೆ. ಹಾಕುವ ಬೀಜನ ಸ್ಪ್ರೆಡ್ ಮಾಡಿ ಹಾಕುವ. ಬನ್ನಿ. ಇಷ್ಟಕ್ಕೆ ಆಯಿತು. ಸ್ವಲ್ಪ ಇದು ಹಾಕುವ. ಇಷ್ಟುಂಟು ಅದನ್ನು ಈ ಮೂಲೆಗೆ ಹಾಕುವ, ಇಲ್ಲಿಗೆ ಹಾಕುವ. ಹಾಗೆ ಬೀಳಲಿಲ್ಲ. ಇಷ್ಟುಂಟು ಈಗ ಮಾಡಿ ಹಾಕುವ. ಬನ್ನಿ ಸರ್, ಮಣ್ಣು ಹಾಕುವ ಸ್ವಲ್ಪ ಸ್ವಲ್ಪ. ಬೀಜ ಹಾಕಿ ಆಯಿತು, ಮಣ್ಣು ಹಾಕಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕುವ. ಯಾಕೆಂದ್ರೆ ಅಲ್ಲಿ ಮೊಳಕೆ ಬರಬೇಕಲ್ಲ, ಅದಕ್ಕೆ ನೀರು ಹಾಕೋದು. ಬನ್ನಿ ಸರ್.
ಎಲ್ಲ ಜಾಗ ಸ್ಪ್ರೆಡ್ ಮಾಡಬೇಕು, ಇಲ್ಲದ್ರೆ ಗಿಡ ಬರೋದಿಲ್ಲ. ಇದನ್ನು ಬೇಸಿಗೆ ಸಹ ಅಲ್ಲ, ನೆರಳು ಸಹ ಅಲ್ಲ, ಅಲ್ಲಿ ಇಡ್ಬೇಕು ಇದನ್ನು. ನೀರೆಲ್ಲ ಹಾಕಿ ಆಗಿದೆ, ಏನಿಲ್ವ ಬನ್ನಿ. ಆಮೇಲೆ ಬೀಜ ಹಾಕಿ 10 ದಿನ ಆಯ್ತು ನೋಡಿ ಹೀಗೆ ಬಂದಿದೆ ಕೊತ್ತಂಬರಿ ಸೊಪ್ಪು. ಇನ್ನೂ ಸಹ ದೊಡ್ಡ ಆಗ್ಲಿಕ್ಕೆ ವೇಟ್ ಮಾಡಬೇಕು ನೋಡಿ. ಚಿಕ್ಕ ಚಿಕ್ಕಾಗಿ ಸ್ವಲ್ಪ ನೀರು ತಂದು ಹಾಕುವ. ನೀರು ಫ್ರೆಂಡ್ಸ್ ಎಲ್ಲ ಸ್ಪ್ರೆಡ್ ಮಾಡುವ. ಫ್ರೆಂಡ್ಸ್ ಹಾಕಿದೆ ಸ್ವಲ್ಪ ಫ್ರೆಂಡ್ಸ್ 25 ಡೇಸ್ ಆಯ್ತು ಇದು ನೋಡಿ ಕೊತ್ತಂಬರಿ ಸೊಪ್ಪಿಗೆ. ನಾನೇ ಮಾಡಿದ್ದು. ಇನ್ನು ಅಂಗಡಿಯಿಂದ ತರ್ಬೇಕಂತ ಇಲ್ಲ ನನಗೆ, ಇಲ್ಲಿಂದ ಮಾತ್ರ. ಫ್ರೆಂಡ್ಸ್ ಇದಕ್ಕೆ ನಾವು ಕೆಮಿಕಲ್ ಎಂತ ಹಾಕ್ಲಿಲ್ಲ. ವಾರಕ್ಕೊಮ್ಮೆ ಸಗಣ ನೀರು, ಮತ್ತೊಮ್ಮೆ ನೀರು ದಿನ ಹಾಕ್ತೀವಿ ನಾವು. ಮಧ್ಯದೆಲ್ಲ ಹುಲ್ಲೆಲ್ಲ ಬಂದ್ರೆ ಅದನ್ನು ತೆಗಿಬೇಕು, ಮತ್ತೆ ಅದು ಈಟು ಅದು ತಿಂತದೆ. ಇದನ್ನು ನೋಡಿ ಕಲ್ಲು, ಇದನ್ನು ಇಡ್ಬೇಕು. ನಿಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಹೀಗೆ ಮಾಡಿ. ಇವತ್ತು ನಾವು ಮಾಡ್ತೀವಿ ಕೊತ್ತಂಬರಿ ಸೊಪ್ಪಿನ ಸಾರು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.